ಆದಿತ್ಯ ಸರ್ ಕಾರ್ ಬರ್ತಿದೆ. ಅಪ್ಪ ಅವ್ರು ಖಂಡಿತ ನಿನ್ನ ಕರ್ಕೊಂಡು ಹೋಗೋಕ್ಕೆ ಅಂತಾನೆ ಬರ್ತಿದ್ದಾರೆ. ನೀನು ಅವ್ರ ಜೊತೆ ಹೋಗ್ಬಿಡು, ನಾನು ಗಣಿ ಊರಿಗೆ ಹೋಗ್ತೀವಿ. ದೊಡ್ಡ ಮನುಷ್ಯರು ಚಿಕ್ಕ ಬುದ್ಧಿ ತೋರಿಸ್ಬಿಟ್ರಲ್ಲಪ್ಪ. ಸರ್ ಅಂತ ಕರಿಬೇಡಿ ಸಾರ್ಥಿ. ನೀವು ನಮ್ಮ ಮನೆ ಬಿಟ್ಟು ದೂರ ಹೋಗ್ತಾ ಇರ್ಬೋದು, ಆದರೆ ನಮ್ಮ ಮನಸ್ಸಿಂದ ದೂರ ಹೋಗೋಕ್ಕಾಗಲ್ಲ ಅಂತ ನನಗನ್ನಿಸ್ತಾ ಇದೆ. ಹೋಗ್ತಾ ಇದ್ದವನು ರಿವರ್ಸ್ ಬರೋಕ್ಕೂ ಅದೇ ಕಾರಣ. ಇದನ್ನ ಇಟ್ಕೊಳ್ಳಿ, ಬೇಕಾಗತ್ತೆ. ಸಾಕಾಗಲಿಲ್ಲ ಅಂದರೆ ಬಂದು ಕೇಳಿ, ಸಂಕೋಚ ಪಟ್ಕೋಬೇಡಿ. ತಗೊಳ್ಳಿ. ಅಪ್ಪ ಕೊಡಿಲಿ. ಸರ್, ಊರಲ್ಲಿ ವಾಸಕ್ಕೆ ಅಂತ ಒಂದು ಮನೆ ಇದೆ, ಹೊಟ್ಟೆ ಬಟ್ಟೆಗೆ ಒಂದಿಷ್ಟು ಕೂಡಿಟ್ಟಿರೋ ದುಡ್ಡಿದೆ. ಅದನ್ನ ಮೀರಿ ಏನಾದರೂ ಹಣ ಬೇಕಾದರೆ ಅಮ್ಮನ ಒಡವೆ ಇದೆ, ಅದನ್ನ ಮಾರಿ ಅಪ್ಪನ ನೋಡ್ಕೋತೀನಿ. ನಮ್ಮಪ್ಪ ನಿಮ್ಮ ಮೇಲೆ ಇಟ್ಟಿರೋ ವಿಶ್ವಾಸ, ಪ್ರೀತಿ, ಗೌರವನ ಈ ದುಡ್ಡಿಂದ ಅಳಿಬೇಡಿ ಸರ್. ನಾ ಹೇಳೋದು ತಪ್ಪನ್ಸಿದ್ರೆ ಕ್ಷಮಿಸ್ಬಿಡಿ, ನಮ್ಗೆ ದುಡ್ಡು ಬೇಡ ಸರ್. ಬಾಪ್ಪ ಹೋಗೋಣ. ಅಣ್ಣ, ಏನಣ್ಣ ಇದು ಹಗ್ಗ? ಎಲ್ಲಿ ತಗೊಂಡೋಗ್ತಾ ಇದ್ದೀರಾ? ಅಮ್ಮ ಅವರು ಮನೆ ಸುತ್ತ ಗಡಿ ಹಾಕೋದೇ ಕೇಳಿದ್ದಾರೆ. ಅದನ್ನು ನೀನು ಯಾವುದೇ ಕಾರಣಕ್ಕೂ ದಾಟಬಾರ್ದು ಅಂತಲೂ ಹೇಳಿದ್ದಾರೆ. ಸ್ವಲ್ಪ ಹುಷಾರಮ್ಮ. ಏನಾಯ್ತಕ್ಕ? ಅದು ಯಾಕಮ್ಮ ಕಣ್ಣೀರು? ಯಾಕಮ್ಮ ಅಳ್ತಿದೀಯಾ? ಅಪ್ಪ, ನಿನಗೆ ನನ್ನಿಂದ ತಾನೇ ಇಷ್ಟೆಲ್ಲ ಕಷ್ಟ. ಅಯ್ಯೋ, ಹಾಗೆಲ್ಲ ಏನಿಲ್ಲಮ್ಮ. ಮಕ್ಕಳು ತಪ್ಪು ಮಾಡಿದೆ ದೊಡ್ಡವರು ಹೊಡೆದೋ ಬೈದೋ ಕ್ಷಮಿಸ್ಬೇಕು ತಾನೇ. ಇಲ್ಲಪ್ಪ, ನಾನು ಈಗಲೂ ಹೇಳ್ತಾ ಇದ್ದೀನಿ, ನಾನು ಗಣಿ ಊರಿಗೆ ಹೊರಟೋಗ್ತೀವಿ. ಹೌದಪ್ಪ, ಹೊರಟೋಗ್ತೀವಿ. ಪಾರು, ಹಾಗೆಲ್ಲ ಹೇಳ್ಬೇಡಮ್ಮ. ಅಮ್ಮವ್ರ ನೆರಳಿನಲ್ಲಿರೋದಕ್ಕೆ ಪುಣ್ಯ ಮಾಡಿರಬೇಕು. ಅವ್ರು ಯಾವತ್ತೂ ನನ್ನನ್ನು ಡ್ರೈವರ್ ಥರ ನೋಡಿಕೊಂಡೇ ಇಲ್ಲ, ಮನೆ ಮಗದ ಥರ ನೋಡ್ಕೊಂಡಿದ್ದಾರೆ. ಅಂಥವ್ರ ಬಗ್ಗೆ ಯೋಚನೆ ಮಾಡಿ ಈ ರೀತಿಯೆಲ್ಲ ಹೇಳ್ತೀಯಲ್ಲಮ್ಮ. ಅಯ್ಯಯ್ಯೋ, ಅಮ್ಮೋರಿಂದ ನಾನು ಹೋಗ್ತೀನಿ ಅಂತ ಹೇಳ್ತಿಲ್ಲ ಅಪ್ಪ, ನನ್ನಿಂದ ನಿಮಗೆ ಕಷ್ಟ ಆಗುತ್ತಲ್ಲ ಅಂತ ಹೇಳಿದೆ. ಅಯ್ಯೋ, ನಾನು ಆಗಲೇ ಹೇಳಿಲ್ವಾ ಅದೆಲ್ಲ ಏನೂ ಇಲ್ಲ ಅಂತ? ಅಲ್ಲದೆ ಅಮ್ಮವರು ನಿನ್ನನ್ನು ಇಲ್ಲಿಂದ ಹೋಗು ಅಂತ ಹೇಳಿಲ್ಲಮ್ಮ. ಆದರೂ ಏನೂ ಸರಿ ಹೋಗ್ತಿಲ್ವಲ್ಲಪ್ಪ. ಪಾರು, ಈಗೇನು? ನಾನು ಆರಾಮಾಗಿರಬೇಕು, ಅದೇ ತಾನೇ ನಿನ್ನ ಯೋಚನೆ. ಹಾಗಾದರೆ ನೀನು ನನಗೊಂದು ಮಾತು ಕೊಡು. ಅಮ್ಮವರು ಮನೆ ಸುತ್ತ ಒಂದು ಗಡಿ ಹಾಕಿಸಿ ಅದನ್ನು ನೀನು ದಾಟಬಾರ್ದು ಅಂತ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ನೀನು ಅದನ್ನು ದಾಟಬಾರ್ದು, ಜೊತೆಗೆ ಅಮ್ಮ ಅವ್ರ ಮುಂದೆ ಕಾಣಿಸ್ಕೊಳ್ಳಬಾರ್ದು. ನಾನಿಲ್ಲಿ ಖುಷಿಯಾಗಿ ಕೆಲಸ ಮಾಡ್ಕೊಂಡಿರ್ಬೇಕು ಅಂದರೆ ನೀನು ನನಗೆ ಮಾತು ಕೊಡಬೇಕು, ಜೊತೆಗೆ ಅದನ್ನು ನಡೆಸ್ಕೊಡ್ಬೇಕು. ಆಯ್ತಪ್ಪ, ನಿನ್ನ ಖುಷಿಗೆ ನಾನು ಏನು ಬೇಕಾದರೂ ಮಾಡ್ತೀನಿ.
ನೀ ಹೇಳ್ದಾಗೆ ಈ ಮನೆ ಕಟ್ಟುಪಾಡಕ್ಕೆ ತಲೆ ಬಗ್ಸಿ ನಿನ್ನ ಮಾತನ್ನು ಮೀರ್ದೇ ಇರ್ತೀನಪ್ಪ. ಯಾವುದೇ ಕಾರಣಕ್ಕೂ ನನ್ನಿಂದ ನಿನ್ನ ಕಡೆ ಯಾರೂ ಬೆರಳು ಮಾಡಿ ತೋರಿಸ್ಬಾರ್ದು, ಹಾಗೆ ನಡ್ಕೋತೀನಿ. ಇದು ನನ್ನ ಮಗಳು ಪಾರು ಅಂದರೆ. ಬನ್ನಿ ಹೋಗೋಣ, ಎತ್ಕೊಳ್ಳ. ಕೆರೆ ದಡ, ಕೆರೆ ದಡ, ದಡ. ಬಾ 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 ಬಾ, ಈಗ ನಾನು ಬಾ ಬಾ ಈ ಕಡೆ ಬಾ ಬಾ ತಗೋ ಹೇಳು, ಬಾ ಈ ಕಡೆ ಕರೆಕ್ಟಾಗಿ ಹೇಳೀಗ. ದಡ 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 ದಡ. ಏನ್ ನೀನ್ ಅವಾಗಿಂದ ಬರೀ ದಡ 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 ಅಂತಿದ್ಯಾ? ಕೆರೆ ಕಳ್ಸಲ್ವಾ ನನ್ನ? ಮಣ್ಣಿ ಲೊಟ್ಟೆ ಪುಸ್ಕ, ನೀನು ಹೋಗ್ಬಿಟ್ಟು ನಾನು ಕಳ್ಸ ಅಂತ ಹೇಳ್ಬೇಕಾ? ನಾನು ಕಳ್ಸಲ್ಲ. ಬೇಡ ಬಿಡು, ನೀನ್ ಕಳ್ಸ್ಲಿಲ್ಲ ಅಂದ್ರೆ ಸೋಮಣ್ಣ ಕಳ್ಸ್ತಾನೆ. ಅಮ್ಮ ನಂಗೆ ಕೆಲಸ ಇದೆ, ಗಿಡಗಳು ನೀರಕ್ಕೆ ಹೋಗಿ ಬರ್ಲಕ್ಕೆ ಹೋಗೋಣ. ಮಾದಾ ನನಗೆ ಅದಕ್ಕಿಲ್ಲ. ಪಾರು, ಅಮ್ಮವ್ರು ಈ ಗಡಿ ದಾಟ್ಬಾರ್ದು ಅಂತ ನಿನ್ಗೆ ಹೇಳಿರ್ಲಿಲ್ವಾ? ಮರ್ತ್ಬಿಟ್ಯಾ? ನೀನು ಏನೇ ಹೇಳಿದ್ರು ಅಷ್ಟೇ, ನಾವು ಯಾರೂ ನಿನ್ನನ್ನು ಈ ಕೆರೆಗೆ ಹೋಗೋದಕ್ಕೆ ಬಿಡೋದಿಲ್ಲ. ಯಾಕೆಂದರೆ ನೀನು ಯಾವಾಗಲೂ ನಮ್ಮೆಲ್ಲರ ಜೊತೆ ಈ ದಡದಲ್ಲಿ ನಗ್ನಗ್ತಾ ರಾಣಿ ಥರ ಇರಬೇಕು. ಸರಿ ಬಿಡು, ಈ ಕೆರೆಗೆ ಅಖಿಲಾಂಡೇಶ್ವರಿ ಅಮ್ಮವ್ರ ರಾಣಿ ಆದ್ರೆ ಈ ದೊಡ್ಡಕ್ಕೆ ಪಾರುನ ರಾಣಿ. ಅಕ್ಕ ಹಾ ಅಕ್ಕ, ಮೆಹಂದಿ ಮಾಡಕ್ ಹೇಳಿದ್ಯಲ್ಲ, ಮಾಡಿದ್ದೀನಿ. ಸರಿಯಾಗಿದೆ ನೋಡ್ ಬಾರಕ್ಕ. ಹಾ ಬಂದೆ ಬಂದೆ ಅಣ್ಣ, ಆಮೇಲೆ ಬರ್ತೀನಿ. ಬೇರೆ ಆಟ ಶುರು ಮಾಡೋಣ, ಆಗ ನಾನೇ ಮೊದ್ಲು. ಆಯ್ತಾಯ್ತು. ತಗೊಳಕ್ಕ. ಸರಿಯಾಗಿದ್ಯಾ? ಸರಿಯಾಗಿದೆ. ಇವಾಗ ಹೇಳು, ಇದ್ಯಾಕೆ? ಒಂದ್ ಮುಖ್ಯವಾದ ಕೆಲಸ ಇದೆ, ಅದಕ್ಕೆ. ಮುಖ್ಯವಾದ ಕೆಲ್ಸನ? ಏನದು? ನಮ್ ಲಕ್ಷ್ಮಮ್ಮ ಇದ್ದಾರಲ್ಲ, ಅವ್ರ ಮಗಳಿಗೆ. ಓಹೋ, ಲೋಕ ಕಲ್ಯಾಣದ ಕೆಲ್ಸ. ಲೋಕ ಕಲ್ಯಾಣದ ಕೆಲಸ ಅಲ್ಲ, ಕಲ್ಯಾಣಕ್ಕಾಗಿ ಕೆಲಸ. ಲಕ್ಷ್ಮಮ್ಮ ಅವ್ರ ಮಗಳಿಗೆ ಮದ್ವೆ ಆಗಿಲ್ಲ ಅಂತ ಬೇಜಾರು ಮಾಡ್ಕೋತಿದ್ರು. ಕೈ ಗೋರಂಟಿ ಬಿದ್ರೆ ಮದ್ವೆ ಗ್ಯಾರಂಟಿ ಅಂತಾರಲ್ಲ, ಅದಕ್ಕೆ ಇದನ್ನ ರೆಡಿ ಮಾಡಿದ್ದು. ಅದ್ ಸರಿ, ಇದೇನ್ ಇಷ್ಟೇನಾ? ಮಿಕ್ಕಿದಲ್ಲ ಎತ್ತಿಟ್ಟಿದ್ದೀನಿ. ಎಲ್ಲಿ? ಅಯ್ಯೋ ತಪ್ಪಾಯ್ತು, ಕ್ಷಮಿಸ್ಬಿಡಿ. ಅವ್ನಿಗೆ ಹೇಳಿದ್ದೀನಿ ಎಲ್ಲೆಲ್ಲೋ ಇಡಬೇಡ ಅಂತ, ಆದ್ರೂ ಅವ್ನು ಅಲ್ಲೆಲ್ಲ ಇಟ್ಟಿದ್ದಾನೆ.